ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ಸುಷ್ಮಿತಾ ಶಿವರಾಜ್ ಲಾಗ್. ಇವತ್ತು ಸ್ವಲ್ಪ ಸ್ಪೂನ್ ರ್ಯಾಕ್ ಕೂಡ ಕ್ಲೀನ್ ಮಾಡಬೇಕಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಈ ಥರ ನಾನು ಕ್ರಾಫ್ಟು ಹಾಕಿರ್ತೀನಿ, ಒಳಗಡೆ ಗಲೀಜು ಆಗಬಾರ್ದಂತ ಈ ಥರ ಅಂದರೆ ತುಕ್ಕೆಲ್ಲ ಹಿಡಿಯೋದಿಲ್ಲ ಸ್ಪೂನ್ ಇಟ್ಮೇಲೆ, ಅದಕ್ಕೋಸ್ಕರ. ಆಮೇಲೆ ನಾನು ಆನ್ಲೈನಲ್ಲಿ ಸ್ವಲ್ಪ ಐಟಮ್ಗಳು ತರಿಸ್ಕೊಂಡಿದ್ದೆ, ಈ ಥರ ಶೋ ಪೀಸಸ್ ಆಗಿನೂ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಏನಾದರೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಡೋಕ್ಕೆ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಅಟ್ರಾಕ್ಷನ್ ಆಗಿರುತ್ತೆ ಅಂತ ತರಿಸ್ಕೊಂಡಿದ್ದೆ. ಟೋಟಲ್ 8 ತರಿಸ್ಕೊಂಡಿದ್ದೆ. ಆಮೇಲೆ ಊರ ಕಡೆಯಿಂದ ನಮ್ಮ ಅತ್ತೆ ಮಾವ ಸ್ವಲ್ಪ ಮಾದಲಿ, ಆಮೇಲೆ ನಮ್ಮ ಕಡೆ ನಾರ್ತ್ ಸೈಡು ಶೇಂಗಾ ಹಿಂಡಿ ಅಂತ ಕರೀತಾರೆ, ಶೇಂಗಾ ಹಿಂಡಿ, ಆಮೇಲೆ ನಾಟಿ ಬದನೆಕಾಯಿ, ಆಮೇಲೆ ಗೆಣಸಿನಕಾಯಿ, ಸ್ವೀಟ್ ಲೆಮನ್ ಪಿಕಲ್ಸು, ಆಮೇಲೆ ಊರ ಕಡೆಯಿಂದ ಸ್ವಲ್ಪ ಎಲ್ಲ ಕಳಿಸಿದ್ರು. ಹಿಟ್ಟು, ಆಮೇಲೆ ಜೋಳದ ಹಿಟ್ಟು, ಆಮೇಲೆ ಈ ಥರ ನಾಟಿ ತರಕಾರಿ ಏನೇ ಬೇಕಿದ್ದರೂ ಊರ ಕಡೆಯಿಂದ ಕಳಿಸ್ಕೊಡ್ತಾರೆ ನಮಗೆ. ಅದೆಲ್ಲ ತೆಗ್ದೆತ್ತಿಟ್ಟು, ಆಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಶಾಪಿಂಗ್ ಹೋಗಿದ್ವಿ. ಆಮೇಲೆ ಸ್ವಲ್ಪ ಐಟಮ್ಗಳು ತೊಗೊಂಡು ಬರೋದಕ್ಕೆ ನನಗೆ ಒಂದು ಟ್ರೇ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಅದಕ್ಕೆ ಹೋಗಿದ್ದೆ. ಎಲ್ಲ ಮುಗಿಸ್ಕೊಂಡು ಬರೋ ಆಮೇಲೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಸ್ವಲ್ಪ ಸ್ಕೂಲ್ ಟೈಮ್ ಕೂಡ ಆಯಿತು. ಹಾಗೆ ಅದ್ವಿತನ ಸ್ಕೂಲಿಂದ ಕರ್ಕೊಂಬಂದು ಇದು ಸಾಯಂಕಾಲ ಕಂಟಿನ್ಯೂಷನ್ ಲಾಗು. ಇವತ್ತು ನಮ್ಮ ಮನೆಯವರು ಸ್ವಲ್ಪ ಲೀವ್ ಇರೋದ್ರಿಂದ ಹೊರಗಡೆ ಕೆಲಸ ಇತ್ತು, ಅದಕ್ಕೋಸ್ಕರ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಗಡೆ ಹೋಗಿದ್ವಿ ಸಾಯಂಕಾಲ ಈವ್ನಿಂಗ್ ಟೈಮು. ಆಮೇಲೆ ಹೊಟ್ಟೆ ಸಿಕ್ತಿತ್ತು, ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕಂತ ಪಾನಿಪುರಿ ತೊಗೊಂಡ್ವಿ. ಪಾನಿಪುರಿ ತಿನ್ಕೊಂಡು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಿದ್ವಿ. ಆಮೇಲೆ ಎಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ನೈಟ್ ಕೂಡ ಆಗಿತ್ತು, ಅದಕ್ಕೋಸ್ಕರ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತಂತ. ಆಮೇಲೆ ಇವತ್ತು ಹೊರಗಡೆ ಬಂದಿದ್ವಿ, ಹೇಗಾದರೂ ಅಂತ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಸ್ವಲ್ಪ ನೈಟ್ ಆಗೋಯ್ತು. ಆಮೇಲೆ ವಿಧಾನಸೌಧ ತುಂಬಾ ಚೆನ್ನಾಗಿ ಸಖತ್ತಾಗಿ ಕಾಣ್ತಿತ್ತು.